ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಅದರಿಂದ ಇವತ್ತು ತುರ್ತಾಗಿ ನಮ್ಮ ವಲಯಾಯುಕ್ತರ ಆದೇಶದ ಮೇರೆಗೆ ತುರ್ತಾಗಿ ನಾವು ಇವತ್ತು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಿದ್ವಿ. ಕಚಡ ಕೆಲಸಗಳೇ ಮಾಡೋದು. BBMP ಅಧಿಕಾರಿಗಳು ಸುಮ್ಮನೆ ಒಂದು ರೋಡ್ ಎಲ್ಲರೂ ಕರೆಕ್ಟಾಗಿ ಮುಚ್ಚೋರ, ಮುಚ್ಚಿಲ್ಲ, ಯಾರು ಮಾತಾಡಲ್ಲ ಅದ್ರ ಬಗ್ಗೆ. ಫುಟ್ಪಾತ್ಗಳು ಯಾರು ಇನ್ನು ಮುಂದೆ ಮಾಡೋಂಗಿಲ್ಲ. ಮಾಡಿದರೆ ಇದೇ ಪ್ರತಿ ಶನಿವಾರ ನಾವು ಕ್ರಮ ತಗೊಳ್ತೀವಿ. ಯಾವ ಇಂಜಿನಿಯರ್ಗಳು ಅವ್ರು ಯಾರು ಇಂಜಿನಿಯರ್ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅವರು ಎಲ್ಲರೂ ಕೈ ಕಟ್ಕೊಂಡು ಆ ಕಡೆ ಬಂದು ತಿನ್ಬಿಟ್ಟು ಹೋಗ್ತಾರೆ. ಪಾಪ ಇವಾಗ ಬಡವ್ರ ಮಕ್ಕಳು ಇವಾಗ ಸಾಯ್ಬೇಕು, ಸಾಲ ಫಲ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ತಗೊಂಡೋಗಿ ಇಟ್ಕೊಂತಾರೆ. ಅವ್ರು ಸಾಮಾನಾದ್ರು ಇವಾಗ ಹಿಂಗೆ ತಗೊಂಡೋಗಿ ಅವೆಲ್ಲ ಎಷ್ಟು ಡ್ಯಾಮೇಜ್ ಮಾಡ್ತಾರೆ. ಅವ್ರು ಬಂಡವಾಳ ಹಾಕಿರೋದು ಹೆಂಗಾಗ ಇಲ್ಲೇನು ಗೊತ್ತಾ, ಒಬ್ಬರು ಕೊಂಡ್ರೆ ಎಲ್ಲ ಇಕ್ಕಳ್ತಾರೆ. ಸೆಲ್ಫಿ ಸೆಟ್ ನೀವೇನ ಬಡವರು BBMP ಅಧಿಕಾರಿಗಳು ಸುಮ್ಮನೆ ಒಂದು ರೋಡ್ ಎಲ್ಲರೂ ಕರೆಕ್ಟಾಗಿ ಮುಚ್ಚೋರ, ಮುಚ್ಚಿಲ್ಲ, ಯಾರು ಮಾತಾಡಲ್ಲ ಅದ್ರ ಬಗ್ಗೆ. ರೋಡ್ಗಳು ಎಲ್ಲಿ ನೋಡಿದ್ರು BBMP ಕಚಡ ಕೆಲಸಗಳೇ ಮಾಡೋದು. ಯಾವ ಇಂಜಿನಿಯರ್ಗಳು ಅವ್ರು ಯಾರು ಇಂಜಿನಿಯರ್ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಎಲ್ಲರೂ ಒಂದು ಕಡೆ ಮಳೆ ಬಂದರೆ ನೋಡಿದ್ದೀರ ರೋಡ್ಗಳು, ಅದನ್ನು ಯಾವನು ಕೇಳಂಗಿಲ್ಲ. ನಾವು ನಮ್ಮ ಟ್ಯಾಕ್ಸಲ್ಲಿ ಕಟ್ತೀವಿ, ಅವ್ರು ಸಂಬಳಗಳು ತಗೊಂತಾರೆ. ಅವ್ರು ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ. ನೋಟಿಸ್ ಕೊಡ್ಬೇಕು ತಾನೆ. ಕೈ ಕಟ್ಕೊಂಡು ಆ ಕಡೆ ಬಂದು ತಿನ್ಬಿಟ್ಟು ಹೋಗ್ತಾರೆ.
ನೋಡಿ ಎಷ್ಟು ಜನ BBMP ಅವರು ಮಾತಾಡೋಣ ಹಂಗೆ ಒಂದು ನಿಮಿಷ ಅವ್ರಿಗೆ ಇದು ಮಾಡಬೇಕು, ಎಲ್ಲ ಮೋರಿ ಮೇಲೆ ಸ್ಲ್ಯಾಬ್ ಇಟ್ಬಿಟ್ಟು ಇದು ಮಾಡ್ತಾರೆ. ಇವತ್ತು ಅದೆಲ್ಲ ಎತ್ತಿಸ್ಲಿ, ಇವಾಗ ಆಲೋ ಫ್ಲಾಕ್ಸ್ ಅವೆಲ್ಲ ತೆಗಿಸ್ಲಿ ನೋಡೋಣ. ಪಾಪ ಇವಾಗ ಬಡವ್ರ ಬಗ್ಗೆ ಇವಾಗ ಕಾಯ್ಬೇಕು, ಇಲ್ಲಿ ಸಾಲ ಫಲ ಮಾಡ್ಕೊಂಡಿರ್ತಾರೆ, ಅವ್ರು ಹೋಗ್ಬೇಕು. ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಒಂದು 3 days ಮುಂಚೆ ನೋಟಿಸ್ ಕೊಟ್ಟಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ. ಅವರೆಲ್ಲ ತಗೊಂಡೋಗಿ ಇಟ್ಕೊಂತಾರೆ, ಅವ್ರು ಸಾಮಾನಾದ್ರೂ ಉಳಿತಾರೆ. ಇವಾಗ ಹಿಂಗೆ ತಗೊಂಡೋಗಿ ಅವೆಲ್ಲ ಎಷ್ಟು ಡ್ಯಾಮೇಜ್ ಮಾಡ್ತಾರೆ, ಅವ್ರು ಬಂಡವಾಳ ಹಾಕಿರೋದು ಹೆಂಗಾಗಬೇಕು. ದಿನಾಂಕ 27 ಮಂಗಳವಾರಂದು ಸಾರ್ವಜನಿಕರು ದೂರ ನಮ್ಮ ವಲಯ ಆಯುಕ್ತರಿಗೆ ಕಂಪ್ಲೇಂಟ್ ಮಾಡಿದರು. ಸಪ್ತಗಿರಿ ಕಾಲೇಜಲ್ಲಿ ಸಾರ್ವಜನಿಕ ತುಂಬ ತೊಂದರೆ ಆಗ್ತೈತೆ ಅಂತ, ದಯಮಾಡಿ ಫುಟ್ಪಾತ್ ಕ್ಲಿಯರ್ ಮಾಡಿಕೊಡಿ ಅಂದರು. ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಹಾಗೂ ಟ್ರಾಫಿಕ್ ಸಾಹೇಬರೆಲ್ಲ ಸೇರಿ ಇವತ್ತು ಕಾರ್ಯಾಚರಣೆ ಯಶಸ್ವಿಯಾಗಿ ಸಪ್ತಗಿರಿ AGP ಲೇಔಟ್ ಮೇನ್ ರೋಡು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಅದರಿಂದ ಇವತ್ತು ತುರ್ತಾಗಿ ನಮ್ಮ ವಲಯ ಆಯುಕ್ತರ ಆದೇಶದ ಮೇರೆಗೆ ತುರ್ತಾಗಿ ನಾವು ಇವತ್ತು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಿದ್ವಿ. ಏನೇನಾಗಿತ್ತು ಸರ್ ಇಲ್ಲಿ? ಫುಟ್ಪಾತ್ ಎಲ್ಲ ಹೋಟ್ಲು ಮತ್ತು ಅಂಗಡಿಗಳು, ಫುಟ್ಪಾತ್ ಅಂಗಡಿಗಳು ಎಲ್ಲ ಬಾಕ್ಸ್ ಇಟ್ಕೊಂಡು ಫುಟ್ಪಾತ್ ಹೋಟ್ಲ್ ಇಟ್ಟು ಎಲ್ಲ ಸುಮಾರು ಒಂದು 25 ಅಂಗಡಿಗಳನ್ನು ಸೀಜ್ ಮಾಡಿ ಗಾಡಿಗೆ ತೊಗೊಂಡೋಗಿ ಡಬ್ಬಿಸ್ ಇದು ಮಾಡ್ತಾಯಿದ್ವಿ. ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ಮಾಡಿದ್ದೀರಾ? ಇಲ್ಲ ಪ್ರತಿ ಅದೇ ಫುಟ್ಪಾತ್ ಆದೇಶನೇ ಇದೆ, ಎಲ್ಲ ಸಾರಿ ತೊರೆದಂಗೆ ಫುಟ್ಪಾತ್ ಕ್ಲಿಯರ್ ಮಾಡಿ ಅಂತ ಅದರಿಂದ ಮಾಡ್ತಿದ್ವಿ ನಾವು. ಓಕೆ ಸರ್, ಇವಾಗ ಫುಟ್ಪಾತ್ ತೆರವುಗೊಳಿಸಿದ್ದೀರಾ, ಇದಕ್ಕೆ ಮುಂಚೆ ಅವ್ರಿಗೆ ಜನಗಳಿಗೆ ಹೇಳಿದ್ರಾ? ಪಾಪ ಬಡವ ಬಗ್ಗರದೇ ತೆಗೆದಿದ್ದೀರಾ ಫುಟ್ಪಾತ್? ಎಲ್ಲರೂ ಪ್ರತಿಯೊಂದು ಮಾಹಿತಿ ನೀಡೇ ಮಾಡ್ತೀವಿ ಸರ್. ಎಲ್ಲ ಎಷ್ಟು ದಿವಸ ಮುಂಚೆ ಹೇಳಿದ್ರಿ ಎಲ್ರಿಗೂ? ಸುಮಾರು 15 ದಿವಸ ಮುಂಚೆ ಹೇಳ್ತಾಯಿದ್ವಿ. ಟ್ರಾಫಿಕ್ ಸಿಬ್ಬಂದಿ ಹೇಳಿದ್ದಾರೆ, ಪೊಲೀಸ್ ಹೇಳಿದ್ದಾರೆ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಹೇಳಿದ್ದಾರೆ. ಅದನ್ನು ನಾವು ಇವತ್ತು ತುರ್ತಾಗಿ ಕ್ರಮ ತಗೊಂಡಿದ್ದೀವಿ. ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಮುಂದುವರಿತಾ? ಪ್ರತಿಯೊಂದು ಮುಂದುವರಿಸಿ ಎಲ್ಲ ಮೇನೋಡು ನಮ್ಮ ದಾಸಹಳ್ಳಿ ಯಾವುದೇ ಎಲ್ಲ ಕಡೆ ನಾವು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತೀವಿ ಸರ್. ಸಾರ್ವಜನಿಕರು ಇವತ್ತು ಎಲ್ಲರೂ ಖುಷಿ, ಎಲ್ಲರೂ ಒಳ್ಳೆಯ ಅಭಿಪ್ರಾಯ. ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಭಾಳ ಸುಗಮವಾಗಿದೆ, ಮಾಡಿ ಇದೇ ಥರ ಎಲ್ಲ ಮುಖ್ಯ ರಸ್ತೆಗಳು ಮಾಡಿ ಅಂತ ಹೇಳಿ ನಮ್ಗೆ ಇದು ಮಾಡಿ. ಒತ್ತಿದ್ದವ್ರಿಗೆ ಯಾವುದು ಎಲ್ಲ ನಾವು ಯಾವ ಮೆಟೀರಿಯಲ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಲ್ಲಿ ಪೆನಲ್ಟಿ ಫೈನ್ ಹಾಕ್ಸ್ತಾಯಿದ್ದೀನಿ. ಹೋಟ್ಲು ಯಾವ್ಯಾವ ಅಂಗಡಿಗಳು ಡಬ್ ಇದು ತೊಗೊಂಡ್ವಿ, ಬಾಕ್ಸ್ಗಳು ತೊಗೊಂಡ್ವಿ, ಅವೆಲ್ಲ ಪೆನಲ್ಟಿ ಹಾಕ್ಸಿದ್ವಿ ಸರ್. ಹಾಂ, ಇನ್ನು ಮುಂದೆ ಮಾಡೋಂಗಿಲ್ಲ ಫುಟ್ಪಾತ್ಗಳು, ಯಾರು ಇನ್ನು ಮುಂದೆ ಮಾಡೋಂಗಿಲ್ಲ. ಮಾಡಿದರೆ ಇದೇ ಪ್ರತಿ ಶನಿವಾರ ನಾವು ಕ್ರಮ ತಗೋತೀವಿ.